ನಮಸ್ಕಾರ ವೀಕ್ಷಕರೇ. ರಾಣೆಬೆನ್ನೂರು ನಗರದಲ್ಲಿ ಅಕ್ರಮ ಗೋಹತ್ಯೆ ಆರೋಪದ ಬೆನ್ನಲ್ಲೇ ಭಾರೀ ಹಿಂಸಾಚಾರ ಸ್ಫೋಟಗೊಂಡಿದ್ದು, ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗದಳ ಕಾರ್ಯಕರ್ತರ ಮೇಲೆ ನಡೆದ ದಾಳಿ ನಗರವನ್ನು ಬೆಚ್ಚಿ ಬೀಳಿಸಿದೆ. ಪೊಲೀಸ್ ಅಧಿಕಾರಿಗಳೊಂದಿಗೆ ಕಸಾಯಿಖಾನೆ ಸ್ಥಳ ತೋರಿಸಲು ತೆರಳಿದ್ದ ಕಾರ್ಯಕರ್ತರನ್ನು ಗುಂಪೊಂದು ಸುತ್ತುವರಿದು ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದ್ದು, ಘಟನೆ ತೀವ್ರ ಉದ್ವಿಗ್ನತೆಗೆ ಕಾರಣವಾಗಿದೆ. ಹಲ್ಲೆಯಲ್ಲಿ ರುದ್ರೇಶ್ ಪುಕ್ಕಶೆಟ್ಟಿ ಎಂಬ ಯುವಕನ ತಲೆಗೆ ಬ್ಯಾಟ್, ಹಾಕಿ ಸ್ಟಿಕ್ ಹಾಗೂ ಮಾರಕಾಸ್ತ್ರಗಳಿಂದ ಹೊಡೆದು ರಕ್ತದ ಮಡುವಿನಲ್ಲಿ ಬೀಳುವಂತೆ ಮಾಡಲಾಗಿದೆ ಎಂದು ಫಿರ್ಯಾದಿಯಲ್ಲಿ ಉಲ್ಲೇಖಿಸಲಾಗಿದೆ. ಸುಮಾರು 70ರಿಂದ 100 ಜನರ ಗುಂಪು ಏಕಾಏಕಿ ದಾಳಿ ನಡೆಸಿದರೆಂದು ಆರೋಪಿಸಲಾಗಿದ್ದು, ಗಾಯಾಳುವನ್ನು ಸ್ನೇಹಿತರು ತಕ್ಷಣ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಈ ಪ್ರಕರಣ ಸಂಬಂಧ ರಾಣೆಬೆನ್ನೂರು ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಆರೋಪಿಗಳ ಬಂಧನಕ್ಕೆ ಹಿಂದೂ ಪರ ಸಂಘಟನೆಗಳು ತೀವ್ರ ಒತ್ತಾಯ ಮಾಡಿವೆ. ನಗರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿರುವ ಹಿನ್ನೆಲೆ ಪೊಲೀಸ್ ಇಲಾಖೆ ಹೆಚ್ಚುವರಿ ಭದ್ರತೆ ನಿಯೋಜಿಸಿ ತನಿಖೆ ಚುರುಕುಗೊಳಿಸಿದೆ. ವಿಶ್ವ ಪರಿಷತ್ ಭಜರಂಗದಳ ರಾಣೆಬೆನ್ನೂರು ಕಾರ್ಯಕರ್ತರು ಇವತ್ತು ಅಕ್ರಮ ಕಸಾಯಿಖಾನೆಗಳು ರಾಣೆಬೆನ್ನೂರು ನಗರದಲ್ಲಿ ಯಥೇಚ್ಛಾಗಿ ನಡೀತಾ ಇದೆ. ಅದನ್ನು 15 ದಿನದಿಂದನೂ ಪೊಲೀಸ್ ಇಲಾಖೆಗೂ ಮತ್ತು ತಹಶೀಲ್ದಾರ್ ಮತ್ತು ನಗರಸಭೆಗೂ ಮಾಹಿತಿ ಕೊಡ್ತಾನೆ ಬರ್ತಾ ಇದ್ದಾರೆ. ಅದೇ ಯಾವುದೇ ರೀತಿ ಕ್ರಮ ಆಗಿದ್ದಿಲ್ಲ. ಇವತ್ತು 112ಗೆ ಮಾಹಿತಿ ಕೊಟ್ಟು ಇಲ್ಲಿ ಕಸಾಯಿಖಾನೆ ಗೋಹತ್ಯೆ ನಡೀತಾ ಇದೆ ಅಂತೇಳಿ 112ಗೆ ಮಾಹಿತಿ ಕೊಟ್ಟಿದ್ದಾರೆ. ಆ 112 ಪೊಲೀಸ್ ಸಿಬ್ಬಂದಿಯವರು ಬಂದು ಸ್ಥಳ ತೋರಿಸ್ಬರ್ರಿ, ನೀವು ಎಲ್ಲಿ ನಡೆದಿದೆ ಘಟನೆ ಅಂತೇಳಿ ಕರೆದಾಗ ಕಾರ್ಯಕರ್ತರು ಆ ಸ್ಥಳ ತೋರಿಸೋಕೆ ಹೋಗಿದ್ದಾರೆ. ಆ ಸ್ಥಳ ತೋರಿಸಿ ವಾಪಸ್ ಒಂದು 100 ಮೀಟ್ರ್ ಪೊಲೀಸರು ದಾಟಿ 100 ಮೀಟ್ರ್ ಹೊರಗಡೆ ಬಂದಾಗ ಒಂದು 30ರಿಂದ 40 ಜನ ಕೈಯಲ್ಲಿ ಬ್ಯಾಟು, ಹಕ್ಕಿ ಬ್ಯಾಟು ಮತ್ತು ವೆಪನ್ಸ್ಗಳನ್ನು ತೆಗೆದು ಕಾರ್ಯಕರ್ತರ ಮೇಲೆ, ರುದ್ರೇಶನ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿ ಅವರಿಗೆ ತಲೆಗೆ ಹೊಟ್ಟು ಬಿದ್ದು ರಕ್ತಸ್ರಾವವಾಗಿದೆ. ಈ ಘಟನೆ ಕಾನೂನು ಬಾಹಿರವಾಗಿ ಕೃತ್ಯ ಮಾಡುವಂಥ ಆ ಜಿಹಾದಿಗಳಿಗೆ ಅಷ್ಟು ಶಕ್ತಿ ಇರಬೇಕಾದ್ರೆ ಇವತ್ತು ಹಿಂದೂ ಸಮಾಜ ರಾಣೆಬೆನ್ನೂರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಾವಿದ್ದೇವೆ. ನಾವು ಕಾನೂನನ್ನು ಕೈಗೆ ಎತ್ಕೊಂಡ್ರೆ ಆ ಸಮಾಜ ಬದುಕಬಹುದಾ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಆದರೆ ನಾವು ಕಾನೂನಿಗೆ ಗೌರವ ಕೊಡ್ತೇವೆ. ಪೊಲೀಸ್ ಇಲಾಖೆಗೆ ನಾವು ಏನು ಹೇಳ್ತಾ ಇದ್ದೇವೆ ಅಂತಂದರೆ, ಅವರು ಇವತ್ತು ಸಂಜೆ ಒಳಗೆ ಅವ್ರು ಬಂಧನ ಆಗಲಿಲ್ಲ ಅಂತಂದರೆ ನಾಳೆ ನಾವು ರಾಣೆಬೆನ್ನೂರನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೇವೆ. ಹಿಂದೂ ಸಮಾಜಕ್ಕೂ ಶಕ್ತಿ ಇದೆ ಅಂತೇಳಿ ನಾವು ತೋರಿಸ್ಕೊಡ್ತೇವೆ. ಆದರೆ ಈ ಬಕ್ರೀದ್ ಹಬ್ಬದಲ್ಲಿ ಇವತ್ತು ನಾವು ಬಜರಂಗದಳ ಕಾರ್ಯಕರ್ತರು ಮತ್ತು ಇಡೀ ರಾಣೆಬೆನ್ನೂರು ಹಿಂದೂ ಸಮಾಜ ಏನು ಹೇಳ್ತಾ ಇದ್ದೇವೆ ಅಂದರೆ, ಯಾವುದೇ ಒಂದು ಗೋಹತ್ಯೆನ ಹಾಕ್ಬಿಡಲ್ಲ ಮತ್ತು ಅಕ್ರಮ ಕಸಾಯಿಖಾನೆಗಳನ್ನು ಮಾಹಿತಿ ಕೊಟ್ಟಂಥವನ್ನ ಪೊಲೀಸ್ ಇಲಾಖೆಯವರು ತತ್ಕ್ಷಣ ಬಂದ್ ಮಾಡದೇ ಇದ್ದಲ್ಲಿ ನಾವು ಕಾರ್ಯಕರ್ತರು ಬಂದ್ ಮಾಡ್ತೇವೆ. ಆಮೇಲೆ ಇವತ್ತು ನಮ್ಮ ರಾಜ್ಯ ಸಂಚಾಲಕರು ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ. ಏನಂದರೆ, ರಾಣೆಬೆನ್ನೂರು ಘಟನೆ ಕುರಿತು ಅವರು ಬಂಧನ ಆಗದೇ ಇದ್ದಲ್ಲಿ ಉತ್ತರ ಪ್ರಾಂತ್ಯದಿಂದ ರಾಣೆಬೆನ್ನೂರು ಚಲೋ ಮಾಡ್ತೇವೆ ಅಂತೇಳಿ ರಾಜ್ಯ ಸಂಚಾಲಕರು ಹೇಳಿಕೆ ಕೊಟ್ಟಿದ್ದಾರೆ. ಅವರು ನಾವು SP ಅವ್ರ ಜೊತೆ ಮಾತಾಡ್ತೇವೆ ಅಂತ ಗಮನಕ್ಕೆ ತಂದಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರ ಮೇಲೆ ಏನು ಹಲ್ಲೆ ಆಗಿದೆ, ಅವರ ಬಂಧನ ಇವತ್ತು ರಾತ್ರಿ ಒಳಗೆ ಆಗದೇ ಇದ್ರೆ ನಾಳೆ ನಾವು ರಾಣೆಬೆನ್ನೂರನ್ನ ಬಂದ್ ಮಾಡುವಂಥ ನಿಜ. ಬಂದ್ ಮಾಡಿ ಹಿಂದೂ ಸಮಾಜದ ತಾಕತ್ತನ್ನು ಇವತ್ತು ಜಿಹಾದಿಗಳಿಗೆ ತೋರಿಸ್ಕೊಟ್ಟೇ ತಿರ್ತೇವೆ. ಕಾನೂನು ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ. ಅವರು ಕಾನೂನನ್ನು ಪಾಲಿಸಿ ಅವ್ರನ್ನ ಬಂಧನ ಮಾಡಿ, ಯಾರಿಗೂ ಇಲ್ಲಿರೋಂಥರ ಭಯ ಇಲ್ಲ. ನಾವು ಕಾನೂನಿಗೆ ಅಷ್ಟೇ ಗೌರವ ಕೊಡೋದು. ನಮ್ಗೆ ಯಾವುದೇ ಜಿಹಾದಿಗಳ ಮೇಲೆ ಭಯ ಇಲ್ಲ. ಯಾರಿಗೂ ತಾಕತ್ ತಮ್ಮಲ್ಲೂ ಇದೆ. ಆದರೆ ಒಂದು ವ್ಯವಸ್ಥೆಯಲ್ಲಿ ಅದೇವೆ, ಆ ವ್ಯವಸ್ಥೆ ಒಳಗೆ ಹೋಗ್ಬೇಕು ಅನ್ನೋದಕ್ಕೋಸ್ಕರ ನಾವು ಇವತ್ತು ಗೌರವಿತವಾಗಿ ಪೊಲೀಸರಿಗೆ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ. ಆ ಕಂಪ್ಲೇಂಟನ್ನು ದಾಖಲಿಸಿಕೊಂಡು ಅವರು ತತ್ಕ್ಷಣ ಬಂಧಿಸಬೇಕು ಅನ್ನೋದು ನಮ್ಮ ಬಜರಂಗದಳದಿಂದ ಆಗ್ರಹ.